ನುಗ್ಗೆ ಸೊಪ್ಪನ್ನು ಬಳಸಿ ನಾವು ಬಹಳಷ್ಟು ರೆಸಿಪಿಗಳನ್ನು ಮಾಡಿರ್ತೀವಿ. ಪಲ್ಯ ಮತ್ತು ಸಾರು ಮತ್ತು ಇದನ್ನ ಒಣಗಿಸಿ ಸೊಪ್ಪನ್ನು ಒಣಗಿಸಿ ಚಟ್ನಿ ಪುಡಿನೂ ಮಾಡ್ತಾರೆ. ಮತ್ತು ಜ್ಯೂಸು ಮತ್ತು ಈ ಪೌಡರ್ನ ಬಿಸಿನೀರು ಹಾಕ್ಕೊಂಡು ಕುಡಿತಾರೆ. ಈ ನುಗ್ಗೆ ಸೊಪ್ಪು ಇದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಇವತ್ತಿನ ನುಗ್ಗೆ ಸೊಪ್ಪನ್ನು ಬಳಸಿ ನಾನು ಒಂದು ವಿಡಿಯೋ ಮಾಡಿ ತೋರಿಸಾತೀನಿ, ಒಂದು ಅಡುಗೆ ಮಾಡಿ ತೋರಿಸ್ತೀನಿ. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿಲ್ಲಿ 200 ಗ್ರಾಮ್ನಷ್ಟು ನುಗ್ಗೆ ಸೊಪ್ಪನ್ನು ಸ್ವಚ್ಛಗೆ ಒಂಚೂರು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡೀನಿ. ಯಾವುದೇ ಒಂದು ಬ್ಯಾಳಿ ಆದ್ರೆ ನೀವು ಅರ್ಧ ಗಂಟೆಯಿಂದ 1 ತಾಸು ನೆನೆಸಿಟ್ಕೊಳ್ರಿ. ಮತ್ತು ಕಾಳುಗಳು ಆದ್ರೆ ಹೆಸರು ಕಾಳು, ಮಡಕೆ ಕಾಳು ಇವನ್ನ ರಾತ್ರಿನ ನೆನೆಸಿಡ್ರಿ. ಕಡ್ಲೆ ಕಾಳು ಈ ಥರ ಎಲ್ಲನೂ ರಾತ್ರಿ ನೆನೆಸಿಟ್ಟು ಮೊಳಕೆ ಕಟ್ಸೋದು ಭಾಳ ಒಳ್ಳೆಯದು. ಈ ಥರ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದ್ರೆ ಈ ಎಲ್ಲ ಒಂದು ಕಾಳು ಬೆಳೆ ಒಳಗೆ ಕೆಮಿಕಲ್ ಹಾಕಿ ಬೆಳೆಯೋದ್ರಿಂದ ಆರೋಗ್ಯಕ್ಕೆ ಇದು ಬಹಳ ಕೆಟ್ಟದ್ದು. ನಾವು ಆದಷ್ಟು ತರಕಾರಿ ಸೊಪ್ಪುಗಳಿಗೆ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ತೊಳೆಯೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ತೊಳೆದು ಉಪಯೋಗಿಸ್ಬೇಕು. ಮತ್ತು ಕಾಳು ಬೆಳೆಗಳನ್ನು ನೆನೆಸಿಡೋದ್ರಿಂದ ಗ್ಯಾಸ್ಟ್ರಿಕ್ಕು ಆಗೋಲ್ಲ ಮತ್ತು ಅದರಿಂದ ಯಾವುದೇ ಒಂದು ಆರೋಗ್ಯ ಸಮಸ್ಯೆನೂ ಆಗೋಲ್ಲ. ಈಗ ನಾನಿಲ್ಲಿ ಹೆಸರು ಬೇಳೆ, ಕೆಂಪು ಬೇಳೆ ಅಂದರೆ ಮಸೂರು ದಾಲು ಮತ್ತು ತೊಗರಿ ಬೇಳೆ ಇವು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಅವನ್ನ ಸ್ವಚ್ಛಗೆ ತೊಳೆದು ಒಂದು ಅರ್ಧ ತಾಸರಿಂದ 1 ತಾಸಿನವರೆಗೂ ನೆನೆಸಿಟ್ಟಿದ್ದೆ. ಆಮೇಲೆ ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಉಪ್ಪು ಅರಶಿನ ಹಾಕಿ ನಾನು ಇದನ್ನ ಒಂದು 2 ಸಿಟಿ ಕುಗ್ಗಿಸ್ಕೊಂಡೆ. ಈ ಕಡೆ ಒಂದು ಜಾರಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು 1 ಇಂಚಿನಷ್ಟು ಶುಂಠಿ, ಒಂದು ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ 1 ಗಡ್ಡೆಯಷ್ಟು, 1 ಚಮಚದಷ್ಟು ಜೀರಿಗೆ ಇವನ್ನೆಲ್ಲ ಹಾಕಿ ತರಿಯಾಗಿ ರುಬ್ಕೊಳ್ತೀನಿ. ನಾವು ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಹಾಕಿರೋದ್ರಿಂದ ಘಮನೂ ಬರ್ತೈತಿ ಒಂದೇದು ಪಲ್ಯಕ್ಕೆ, ಮತ್ತು ರುಚಿನೂ ಹೆಚ್ಚಾಗ್ತೈತಿ. ಮತ್ತು ಆರೋಗ್ಯಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಇವೆಲ್ಲ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗ್ತೈತಿ. ಆದಷ್ಟು ನೀವು ಇವನ್ನೆಲ್ಲ ಬಳಸ್ರಿ. ಅದಾದ ನಂತರ ನಾನೀಗ ಬ್ಯಾಳಿನೂ ಮೆತ್ತಗೆ ಬೆಂದವ. ಈ ಕಡೆ ಒಂದು ಪಾತ್ರೆ ಇಟ್ಕೊಂಡೇನೆ. ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಸಾಸಿವೆ ಹಾಕ್ಕೊಳ್ರಿ. ಹಂಗೆ ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕರಿಬೇವಿನ ಸೊಪ್ಪು ಮತ್ತು 1 ಉಳ್ಳಾಗಡ್ಡಿನ ಹಾಕ್ಕೊಂಡು ಚೂರು ಬೇಯಿಸ್ಕೊಳ್ತೇನೆ ಒಗ್ಗರಣೆನ. ಈ ನುಗ್ಗೆ ಸೊಪ್ಪಿನೊಳಗೆ ನಾವು ಅದು ಬಹಳಷ್ಟು ರೆಸಿಪಿಗಳನ್ನು ಮಾಡ್ಬೋದು ಅಂತ ಹೇಳಿದೆ. ಇದ್ರದ್ದು ಉಪಯೋಗ ಏನಂತಂದ್ರೆ ಇದನ್ನು ನಾವು ದಿನನಿತ್ಯ ಒಂದು ನುಗ್ಗೆ ಸೊಪ್ಪಿನ ಪೌಡರ್ನ ಬಿಸಿನೀರಿನಾಗ ಒಂದು 3 ನಮ್ಮ ಕೈ ಬೆರಳಿಗೆ ಎಷ್ಟು ಬರ್ತೈತೆ ಅಷ್ಟು 3 ಚಿಟಿಕೆ, 1 ಚಿಟಿಕೆಯಷ್ಟು ಅಂದ್ರೆ ನಾವು ಕೈ ಬೆರಳಿಗೆ 3 ಚಿಟಿಕೆ, 3 ಬೆರಳೊಳಗೆ ಎಷ್ಟು ಬರುತ್ತೋ ಅಷ್ಟು ಪುಡಿಯನ್ನು ನಾವು ಅಂದರೆ ಅದು ಒಂದು 1/4 ಚಮಚದಷ್ಟು ಬರ್ತೈತಿ. ಅಷ್ಟನ್ನು ನಾವು ಪುಡಿನ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಬೆಳಗ್ಗೆ ಎಂಟಿ ಸ್ಟಮಕ್ನಾಗ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗ್ತೈತಿ. 1ನೇ ಟಿಪ್ಸು. ಮತ್ತು ಇನ್ನೊಂದು ಏನಂತಂದ್ರೆ ಇದು ಮಧುಮೇಹ, ಈ ಸೊಪ್ಪನ್ನು ನಾವು ಬಳಸೋದ್ರಿಂದ ಆಹಾರದೊಳಗೆ ಬಳಸೋದ್ರಿಂದ ಮಧುಮೇಹ ನಿಯಂತ್ರಣದೊಳಗಿರ್ತೈತಿ, ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗ್ತೈತಿ. ಮತ್ತು ಇದು ಏನಂತಂದ್ರೆ ಮೂಳೆಗಳನ್ನು ಗಟ್ಟಿಯಾಗಿ ಮಾಡ್ತೈತಿ. ಅಂದರೆ ಇದರೊಳಗೆ ಕ್ಯಾಲ್ಶಿಯಂ ಇರೋದ್ರಿಂದ ಮೂಳೆಗಳು ಬಲಪಡಿಸ್ತೈತಿ. ಆಮೇಲೆ ಇದು ಕೀಲು ನೋವು, ಈ ಅರ್ಥರೈಟಿಸ್ ಇರುತ್ತಲ್ಲ ಅವರು ಕೂಡ ನಾವು ಇದನ್ನ ದಿನನಿತ್ಯನ ಬಳಸ್ಬೋದು. ಈ ಒಂದು ತೊಂದರೆ ಇರೋರಿಗೆ ಇದ್ರಾಗ ಕ್ಯಾಲ್ಶಿಯಮ್ಮು, ವಿಟಾಮಿನ್ ಇರೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಹೆಚ್ಚಿನ ಪ್ರಮಾಣದೊಳಗೆ ಕ್ಯಾಲ್ಶಿಯಮ್ಮು ಐತಿ, ಪೊಟ್ಯಾಷಿಯಮ್ನು ಐತಿ, ವಿಟಾಮಿನ್ ಎ ಮತ್ತು ಸಿ ಐತಿ. ಹಿಂಗಿರೋದ್ರಿಂದ ಇದು ಆಹಾರದೊಳಗೆ ಭಾಳ ಒಳ್ಳೆಯದು. ನಾವು ಉಳ್ಳಾಗಡ್ಡಿ ಹಾಕಿಂದ 1 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡ್ಮೇಲೆ ನಾನೇನು ಸೊಪ್ಪು ತೊಳೆದು ಇಟ್ಟಿದ್ನಲ್ಲ ಅದನ್ನ ಹಾಕ್ಕೊಂಡೀನಿ. ಒಂಚೂರು ನಾನು ಸೊಪ್ಪಿಗೆ ಉಪ್ಪು ಹಾಕಿ ಒಂದು 5 ನಿಮಿಷ ನೆನೆಸಿಟ್ಟು ಸ್ವಚ್ಛಗೆ ತೊಳೆದು ನಾನು ಈ ರೀತಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿದೆ. ಇದನ್ನೇನು ಕಟ್ ಮಾಡಿಲ್ಲ, ಹಂಗೆ ಹಾಕಿದೆ. ಈಗ ನಾವೇನಂತಂದ್ರೆ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿರ್ತೀವಲ್ಲ ಅದ್ರ ಜೊತೆ ಒಂಚೂರು ಜಾರಿಗೆ ಹತ್ತಿರೋವಂಥ ನೀರನ್ನ ಸೇರಿಸಿದೆ. ಒಂಚೂರು ಬೇಯಲದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು, ಸೊಪ್ಪು ಅದೆಲ್ಲ ಸರಿಯಾಗಿ ಬೇಯಬೇಕು. ನಾವೀಗ ಒಗ್ಗರಣೆಗನ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನ ಹಾಕೋದ್ರಿಂದ ಎಲ್ಲ ಹಸಿ ಪದಾರ್ಥಗಳನ್ನು ಬಳಸಿರ್ತೀವಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಒಗ್ಗರಣೆಗನ ಒಂಚೂರು ಬೇಯಿಸ್ಕೊಂಡ್ರೆ ನಮಗದು ಭಾಳ ಘಮ ಅನಿಸುತ್ತೆ ಮತ್ತು ಪಲ್ಯದ ರುಚಿ ಹೆಚ್ಚಿಗೆ ಆಗ್ತೈತಿ. ಇಷ್ಟಾದಮೇಲೆ ನಾವೇನು ಮಾಡ್ಬೇಕಂದ್ರೆ ಬೇಯಿಸಿಟ್ಕೊಂಡಿರೋ ಬ್ಯಾಳಿನ ಇದಕ್ಕೆ ಹಾಕ್ರಿ.
ಬೇಯಿಸಿಟ್ಟಿರೋ ಬೇಳೆ ಹಾಕಿ ನಿಮ್ಗೆ ನೀರು ಅವಶ್ಯ ಅಂತ ಅನಿಸಿದ್ರೆ ನೀರು ಹಾಕ್ರಿ, ಕರೆಕ್ಟಾಗಿದ್ದರೆ ಹಾಕೋಕ್ಕೇನು ಹೋಗಬೇಡ್ರಿ. ಹೆಸರು ಬೇಳೆ ಮತ್ತು ಮಸೂರು ದಾಲಿ ಬದಲಿ ನೀವು ಬರೀ ತೊಗರಿಬೇಳೆ ಒಂದು ಹಾಕಿನೂ ಮಾಡ್ಕೋಬೋದು, ಅದು ಭಾಳ ರುಚಿ ಅಂತ ಅನಿಸ್ತೈತಿ. ಇದೇ ರೀತಿ ನಾವು ಸೊಪ್ಪನ್ನು ಹಾಕಿ ಸಾರು ಕೂಡ ಮಾಡ್ಬೋದು, ಮುದ್ದೆ ಜೊತೆ ಚಲೋ ಅಂತ ಅನಿಸ್ತೈತಿ. ನಾನಿಲ್ಲಿ ಒಂದು ಸ್ವಲ್ಪ ಪ್ರಮಾಣದೊಳಗೆ ಹುಣಸೆ ಹಣ್ಣು ಹಾಕಾಕತ್ತೀನಿ. ಟೊಮೆಟೊ ಹಣ್ಣನ್ನು ಹಾಕೀನಿ, ಆದರೆ ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದೆ. ಮತ್ತು 1 ಚಮಚದಷ್ಟು ನಾವು ಪಲ್ಯದ ಪುಡಿ ಹಾಕಿದೆ. ಇದಕ್ಕೆ ನಾವು ಹೆಚ್ಚಾಗಿ ಒಂದು ಅಡುಗೆಗಳಿಗೆ ಪಲ್ಯದ ಪುಡಿನ ಹಾಕೋದು ಜಾಸ್ತಿ, ಅದರ ರುಚಿ ಜಾಸ್ತಿ ಕೊಡ್ತೈತಿ ಅಂತ ಹಾಕಿದೆ. ಚಲೋ ಅಂತ ಅನಿಸ್ತೈತಿ. ಬೇಕಿದ್ದರೆ ನಾನು ರೆಸಿಪಿನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ, ನೀವು ಚೆಕ್ ಮಾಡ್ಕೊಳ್ರಿ ಪಲ್ಯದ ಪುಡಿ ಮಾಡೋದು ಹೆಂಗೆ ಅನ್ನೋದು. ಈಗ ನೋಡ್ರಿ, ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗ್ತೈತಿ. ಒಂದು 4 ರಿಂದ 5 ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡೇನಿ. ಇವಾಗ ಪಲ್ಯ ರೆಡಿ ಆಯಿತು. ಪಲ್ಯ ಅಥವಾ ನುಗ್ಗೆ ಸೊಪ್ಪಿನ ದಾಲ್ ಚಪಾತಿ ರೊಟ್ಟಿ ಮತ್ತು ಅನ್ನದ ಜೊತೆ ಸೂಪರಾಗಿರ್ತೈತೆ ಅಂತಲೇ ಹೇಳ್ಬೋದು. ಮತ್ತು ಒಂದು ಹೆಲ್ದಿ ರೆಸಿಪಿ. ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇನಿ. ಇಷ್ಟ ಆದವರು ಒಂದು ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಈಗ ನಾನು ರೊಟ್ಟಿ ಚಪಾತಿ ಜೊತೆ ಸರ್ವ್ ಮಾಡಿಕೊಂಡು ತಿನ್ಬೋದು ಆರಾಮಾಗಿ. ಬಿಸಿ ಬಿಸಿಯಾದಂತಹ ಈ ಪಲ್ಯ ರುಚಿ ಬಹಳ ಘಮ ಅಂತ ಅನಿಸುತ್ತೆ. ನೀವು ಟ್ರೈ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.